ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. ಈ ಬಾರಿಯ ಶೈಕ್ಷಣಿಕ ವರ್ಷ ಇನ್ನೇನು ಮುಗಿತಾ ಇದೆ. ಶೈಕ್ಷಣಿಕ ವರ್ಷ ಮುಕ್ತಾಯವಾಗುವ ಟೈಮಲ್ಲಿ ನಾವು ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ SATS ಅಲ್ಲಿ ಎಂಟ್ರಿ ಮಾಡ್ತೀವಿ. ಅಂದ್ರೆ ವಿದ್ಯಾರ್ಥಿಗಳ FA1, FA2, FA3, FA4, SA1 ಮತ್ತು SA2 ರಿಸಲ್ಟ್ ಗಳನ್ನ ನಾವು SATS ಅಲ್ಲಿ ಎಂಟ್ರಿ ಮಾಡ್ತೀವಿ. ಆ ಎಂಟ್ರಿ ಮಾಡ್ಬೇಕಾದ್ರೆ SATS ನಲ್ಲಿ ಒಂದು ಸಮಸ್ಯೆ ಬರುತ್ತೆ. ಯಾವ ರೀತಿ ಸಮಸ್ಯೆ ಅಂದ್ರೆ ಅದನ್ನ ನಾನೀಗ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು SATS ನಲ್ಲಿ ಸಮಸ್ಯೆ ಬರುತ್ತೆ. ಆ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಹಾಕ್ಬೇಕಾದ್ರೆ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ಕಾಲಮ್ ಓಪನ್ ಆಗಲ್ಲ. ಕೆಲವೊಂದು ವಿದ್ಯಾರ್ಥಿಗಳ ಮುಂದೆ ಸಬ್ಜೆಕ್ಟ್ ಕಾಲಮ್ಗಳು ಓಪನ್ ಆಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳ ಮುಂದೆ ಕೇವಲ 2 ಸಬ್ಜೆಕ್ಟ್ ಅಥವಾ 1 ಸಬ್ಜೆಕ್ಟ್ ಕಾಲಮ್ ಓಪನ್ ಆಗಿ ಉಳಿದಂತ ಸಬ್ಜೆಕ್ಟ್ ಗಳು ಮರ್ಜ್ ಆಗಿರುತ್ತೆ. ಹೀಗಿರುವಾಗ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ನಾವು SATS ನಲ್ಲಿ ಎಂಟ್ರಿ ಮಾಡಕ್ಕೆ ಬರೋದಿಲ್ಲ. ಹೀಗಾಗಿ ಇವತ್ತು ನಾನು ಇಂಥ ಒಂದು ಸಮಸ್ಯೆಯನ್ನ SATS ನಲ್ಲಿ ನಾವು ಯಾವ ರೀತಿ ಬಗೆಹರಿಸಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಎಂಟ್ರಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ನಮ್ಮ ಶಾಲೆಯ ಒಂದು SATS ಗೆ ಲಾಗಿನ್ ಅನ್ನ ಆಗ್ಬೇಕಾಗುತ್ತೆ. ಲಾಗಿನ್ ಆಗಿ ನಾವು ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಅದರಲ್ಲಿ CC ರಿಸಲ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಮತ್ತೆ ಅದರಲ್ಲಿ ಎರಡನೇ ಒಂದು ಆಪ್ಷನ್ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ಕೆಲವೊಂದು ಆಪ್ಷನ್ ಅನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ನಾವಿಲ್ಲಿ ಮೀಡಿಯಂ ಅನ್ನ ಚೂಸ್ ಮಾಡಬೇಕು. ನಾನು ಕನ್ನಡ ಮೀಡಿಯಂ ಅನ್ನ ಚೂಸ್ ಮಾಡ್ತೀನಿ. ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಅನ್ನ ಚೂಸ್ ಮಾಡಬೇಕು. ನಾನು 2ನೇ ತರಗತಿಯನ್ನ ಉದಾಹರಣೆಯಾಗಿ ತಗೋತೀನಿ. ನಂತರ ಇಲ್ಲಿ ಎಕ್ಸಾಮ್ ಅನ್ನ ಚೂಸ್ ಮಾಡಬೇಕು. ಇಲ್ಲಿ ನಾನು FA1 ಅನ್ನ ಉದಾಹರಣೆಯಾಗಿ ತಗೋತೀನಿ. ನಂತರ ಇಲ್ಲಿ ಗ್ರೂಪ್ 2ನೇ ತರಗತಿಯನ್ನ ತೆಗೆದುಕೊಂಡ ಕಾರಣ ಇಲ್ಲಿ ನಾನು ಕನ್ನಡ ಮಾಧ್ಯಮ, ಕನ್ನಡ ಇಂಗ್ಲಿಷ್ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡ್ತೀನಿ. ಚೂಸ್ ಮಾಡಿ ಕೆಳಗಡೆ ಇಲ್ಲಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಈಗ ನಾನು 2ನೇ ತರಗತಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ. 2ನೇ ತರಗತಿಯನ್ನ ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತ ಮತ್ತು ಪರಿಸರ ವಿಷಯಗಳು ಓಪನ್ ಆಗಬೇಕು. ಆದ್ರೆ ಇಲ್ಲಿ ಕೇವಲ ಕನ್ನಡ ಮತ್ತು ಇಂಗ್ಲಿಷ್ ಎರಡೇ ವಿಷಯಗಳು ಇಲ್ಲಿ ಓಪನ್ ಆಗಿವೆ. ಹೀಗಾಗಿ ಇಲ್ಲಿ ನಾವು ರಿಸಲ್ಟ್ ಅನ್ನ ಎಂಟ್ರಿ ಮಾಡೋಕೆ ಸಾಧ್ಯ ಇಲ್ಲ. ಈ ಒಂದು ಸಮಸ್ಯೆಯನ್ನ ಯಾವ ರೀತಿ ನಾವು ಬಗೆಹರಿಸಬೇಕಂದ್ರೆ ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಅದರಲ್ಲಿ ಮತ್ತೆ ನಾವು CC ರಿಸಲ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಡಿಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಇದೆ. ಅಂದ್ರೆ ಮೊದಲು ನಾವು ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಡಿಅಸೈನ್ ಮಾಡಬೇಕು. ಹೀಗಾಗಿ ಈ ಆಪ್ಷನ್ ಅನ್ನ ನಾವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಈ ಆಪ್ಷನ್ ಅನ್ನ ಚೂಸ್ ಮಾಡ್ತೀನಿ. ಇಲ್ಲಿ ನಾವು ತರಗತಿಯನ್ನ ಆಯ್ಕೆ ಮಾಡ್ಕೋಬೇಕು. ನಾನು 2ನೇ ತರಗತಿಯನ್ನ ತಗೊಳ್ತೀನಿ. ನಂತರ ಇಲ್ಲಿ ಮೀಡಿಯಂ ಅನ್ನ ಚೂಸ್ ಮಾಡಬೇಕು. ನಾನು ಕನ್ನಡ ಮಾಧ್ಯಮವನ್ನು ಆಯ್ಕೆ ಮಾಡ್ಕೋತೀನಿ. ನಂತರ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ 2ನೇ ತರಗತಿ ಅಂದ್ರೆ ಕನ್ನಡ ಮಾಧ್ಯಮ, ಕನ್ನಡ ಇಂಗ್ಲಿಷ್ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡಬೇಕು. ಚೂಸ್ ಮಾಡಿ ಇಲ್ಲಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ತರಗತಿಯಲ್ಲಿರುವಂತ ಮಕ್ಕಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಒಂದು ಪೇಜ್ ಅಲ್ಲಿ 10 ವಿದ್ಯಾರ್ಥಿಗಳು ಓಪನ್ ಆಗಿದ್ದೇವೆ. ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿ ಆಲ್ ಅಂತ ಕೊಟ್ರೆ ಆ ಒಂದು ತರಗತಿಯಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾವು ಲೆಫ್ಟ್ ಸೈಡ್ ಅಲ್ಲಿ ಮೇಲ್ಗಡೆ ಸೆಲೆಕ್ಟ್ ಆಲ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಎಲ್ಲಾ ವಿದ್ಯಾರ್ಥಿಗಳ ಮುಂದ್ಗಡೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಕೆಳಗಡೆ ಇಲ್ಲಿ ಡಿ ಅಸೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ನಾವು ಓಕೆನ ಕೊಡಬೇಕು. ಓಕೆ ಕೊಟ್ಟಾಗ ಆರ್ ಯು ಶೋರ್ ಅಂತ ಬರುತ್ತೆ. ಮತ್ತೆ ನಾವು ಇಲ್ಲಿ ಓಕೆನ ಕೊಡಬೇಕು. ಓಕೆ ಕೊಟ್ಟಾಗ ಗ್ರೂಪ್ ಡಿ ಅಸೈನ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ನಾವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯ ಲ್ಯಾಂಗ್ವೇಜ್ ಗ್ರೂಪ್ ಡಿ ಅಸೈನ್ ಆಯ್ತು. ಈಗ ಮತ್ತೆ ನಾವು ಅಸೈನ್ ಅನ್ನ ಮಾಡಬೇಕು. ಅಸೈನ್ ಯಾವ ರೀತಿ ಮಾಡಬೇಕು ಅಂದ್ರೆ ಮತ್ತೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಇದರಲ್ಲಿ ಅಡ್ಮಿಷನ್ ಡೀಟೇಲ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಲ್ಯಾಂಗ್ವೇಜ್ ಗ್ರೂಪ್, ಮೀಡಿಯಂ ಅಂಡ್ ಸೆಕ್ಷನ್ ಅಪ್ಡೇಟ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ಇಲ್ಲಿ ನಾವು ತರಗತಿಯನ್ನ ತೆಗೆದುಕೊಳ್ಬೇಕು. 2ನೇ ತರಗತಿಯನ್ನ ಡಿ ಅಸೈನ್ ಮಾಡಿದ್ದೀನಿ ಲ್ಯಾಂಗ್ವೇಜ್ ಗ್ರೂಪ್, ಹೀಗಾಗಿ 2ನೇ ತರಗತಿಯನ್ನ ತೆಗೆದುಕೊಳ್ತೀನಿ. ನಂತರ ಇಲ್ಲಿ ಅಪ್ಡೇಟ್ ಫಾರ್ ಅಂತ ಇದೆ, ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ನಾವು ಏನನ್ನ ಅಪ್ಡೇಟ್ ಮಾಡ್ತಾ ಇದೀವಿ, ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಅಪ್ಡೇಟ್ ಮಾಡ್ತಾ ಇದೀವಿ. ಹೀಗಾಗಿ ಇಲ್ಲಿ ನಾವು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡಬೇಕು. ನಂತರ ಇಲ್ಲಿ ಮೀಡಿಯಂ ಅನ್ನ ಚೂಸ್ ಮಾಡಬೇಕು. ನಂತರ ಇಲ್ಲಿ ಸ್ಟೇಟಸ್ ಅಂತ ಇದೆ, ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ನಾಟ್ ಅಸೈನ್ಡ್ ಅನ್ನ ಚೂಸ್ ಮಾಡಬೇಕು. ಯಾಕಂದ್ರೆ ಆ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನಾವೀಗ ಡಿ ಅಸೈನ್ ಮಾಡಿದೀವಿ. ಹೀಗಾಗಿ ನಾಟ್ ಅಸೈನ್ಡ್ ಈ ಒಂದು ಆಪ್ಷನ್ ಅನ್ನು ಚೂಸ್ ಮಾಡಬೇಕು. ಚೂಸ್ ಮಾಡಿ ಇಲ್ಲಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಒಂದು ಪೇಜ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ 50 ವಿದ್ಯಾರ್ಥಿಗಳು ಇಲ್ಲಿ ಶೋ ಆಗ್ತವೆ.
ಒಂದು ವೇಳೆ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ರೆ ಒಂದು ಪೇಜ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ಅಂದ್ರೆ 50 ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನಾವು ಅಸೈನ್ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕು. ಒಂದು ವೇಳೆ ಎರಡನೇ ಪೇಜ್ ಅಲ್ಲಿ ಅಂದ್ರೆ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ರೆ ಅಲ್ಲಿನೂ ಕೂಡ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನ ಕೊಡಬೇಕಾಗುತ್ತೆ. ಅಂದ್ರೆ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ರೆ, ಉದಾಹರಣೆಯಾಗಿ 75 ವಿದ್ಯಾರ್ಥಿಗಳಿದ್ರೆ ನಾವು 2 ಸಾರಿ ಸಬ್ಮಿಟ್ ಅನ್ನ ಕೊಡಬೇಕಾಗುತ್ತೆ. ಈಗ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಯಾವ ರೀತಿ ಚೂಸ್ ಮಾಡಬೇಕು ಅಂದ್ರೆ, ಇಲ್ಲಿ ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಸ್ಟ್ಯಾಂಡರ್ಡ್ ಇದೆ, ನಂತರ ಇಲ್ಲಿ ಕೋರ್ ಸಬ್ಜೆಕ್ಟ್ ಆಟೋಮೆಟಿಕ್ ಆಗಿ ಇಲ್ಲಿ ಶೋ ಆಗಿದೆ. ನಂತರ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಇದೆ. ಈ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿ ನಾವು 2ನೇ ತರಗತಿಯ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ. 2ನೇ ತರಗತಿ ಕನ್ನಡ ಮಾಧ್ಯಮ ಅಂದ್ರೆ ಕನ್ನಡ ಮಾಧ್ಯಮ, ಕನ್ನಡ, ಇಂಗ್ಲಿಷ್ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡಬೇಕು. ಒಂದು ವೇಳೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನೀವು ಅಸೈನ್ ಮಾಡ್ತಾ ಇದ್ರೆ ಕನ್ನಡ ಮಾಧ್ಯಮ, ಕನ್ನಡ, ಇಂಗ್ಲಿಷ್, ಹಿಂದಿ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 2ನೇ ತರಗತಿಯನ್ನ ಆಯ್ಕೆ ಮಾಡಿಕೊಂಡಿರುವ ಕಾರಣ ಕನ್ನಡ ಮಾಧ್ಯಮ, ಕನ್ನಡ, ಇಂಗ್ಲಿಷ್ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡ್ತೀನಿ. ಇದೇ ರೀತಿಯಾಗಿ ಇಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡ್ತಾ ಹೋಗ್ಬೇಕು. ಈ ಒಂದು ಪೇಜ್ ಅಲ್ಲಿ ಇರುವಂತ ಎಲ್ಲಾ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡಿದೆ. ಚೂಸ್ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಅನ್ನ ಕೊಡಬೇಕು. ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ 2ನೇ ತರಗತಿ ವಿದ್ಯಾರ್ಥಿಗಳ ಅಂದ್ರೆ ನಾವು ಆಯ್ಕೆ ಮಾಡಿಕೊಂಡಿರುವಂತ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಅಪ್ಡೇಟ್ ಆಯ್ತು. ಈಗ ನಾವು ಆ ಒಂದು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಹಾಕಕ್ಕೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ಮತ್ತೆ ನಾವು ರಿಸಲ್ಟ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಇಲ್ಲಿ CC ರಿಸಲ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಎರಡನೇ ಒಂದು ಆಪ್ಷನ್ ಜನರೇಟ್ ರಿಸಲ್ಟ್ ಫಾರ್ಮ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ಮೀಡಿಯಂ ಅನ್ನ ಚೂಸ್ ಮಾಡಬೇಕು. ನಂತರ ಇಲ್ಲಿ ಸ್ಟ್ಯಾಂಡರ್ಡ್, ಈಗ 2ನೇ ತರಗತಿಯನ್ನ ಅಪ್ಡೇಟ್ ಮಾಡಿದೀವಿ, ಹೀಗಾಗಿ 2ನೇ ತರಗತಿಯನ್ನ ನಿಮಗೆ ನಾನು ತೋರಿಸ್ತೀನಿ. ನಂತರ ಇಲ್ಲಿ ಎಕ್ಸಾಮ್ ಅನ್ನ ಚೂಸ್ ಮಾಡಬೇಕು. ನಂತರ ಇಲ್ಲಿ ಗ್ರೂಪ್ ಅನ್ನ ಚೂಸ್ ಮಾಡಬೇಕು. ಚೂಸ್ ಮಾಡಿ ಇಲ್ಲಿ ಸರ್ಚ್ ಅನ್ನ ಕೊಡ್ತೀನಿ. ಸರ್ಚ್ ಅನ್ನ ಕೊಟ್ಟಾಗ ಮೊದಲು ನಾನು ತೋರಿಸಿದಾಗ ಕೇವಲ ಕನ್ನಡ ಮತ್ತು ಇಂಗ್ಲಿಷ್ 2 ವಿಷಯಗಳು ಮಾತ್ರ ಡಿಸ್ಪ್ಲೇ ಆಗ್ತಾ ಇದ್ವು. ಆದ್ರೆ ಈಗ ಯಾವಾಗ ನಾವು ಡಿ ಅಸೈನ್ ಅನ್ನ ಮಾಡಿ ಅಸೈನ್ ಅನ್ನ ಮಾಡಿದೀವಿ ಆವಾಗ 4 ವಿಷಯಗಳು ಇಲ್ಲಿ ಶೋ ಆಗ್ತಾ ಇದಾವೆ. ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್ ಮತ್ತು ಎನ್ವಿರಾನ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳ ಮುಂದ್ಗಡೆ. ಈಗ ನಾವು ಬಹಳ ಸುಲಭವಾಗಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಎಲ್ಲಾ ಶಾಲೆಯ ಮುಖ್ಯ ಗುರುಗಳು ಕೂಡ ತಮ್ಮ SATS ಲಾಗಿನ್ ನಲ್ಲಿ ರಿಸಲ್ಟ್ ಅನ್ನ ಎಂಟ್ರಿ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರತಿ ತರಗತಿಯ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನಾವು ಡಿ ಅಸೈನ್ ಮಾಡಿ ಅಸೈನ್ ಅನ್ನ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಎಂಟ್ರಿ ಮಾಡೋಕೆ ಅಲ್ಲಿ ಸಾಧ್ಯ ಆಗುತ್ತೆ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.